Dear friends, welcome to my YouTube channel, The Classic Corner. ಆ, ಇದು ನಮ್ಮ 10th ಕ್ಲಾಸ್ ಅನ್ನ ನಾವು ಶುರು ಮಾಡ್ತೀವಿ. ಈಗ ಇವತ್ತಿನ ಕ್ಲಾಸ್, ಓಕೆ. ಈಗ 10th ಚಾಪ್ಟರ್ ಅನ್ನ ಹೇಳ್ತಾ ಇದೀವಿ. ನಾವು ಹೇಳಿದಾಗೆ ಇದು ಕ್ಲಾಸ್ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮೂರು ಹಂತಗಳಲ್ಲಿ ನಡೆಯುತ್ತದೆ. ಒಂದು ವೊಕ್ಯಾಬುಲರಿ, ಎರಡು ಗ್ರಾಮರ್, ಮೂರನೇದ್ದು ಕಂಪೋಸಿಷನ್. ನಾ ಪ್ರತಿಯೊಂದು ವಿಡಿಯೋದಲ್ಲಿನೂ ಹೇಳ್ತೀನಿ ಅದನ್ನ. ಯಾಕೆಂದ್ರೆ ನೀವು ಒಂದೊಂದು ಏನ್ ಮಾಡ್ತೀರಿ, ಒಬ್ಬೊಬ್ರು ಒಮ್ಮಿಂದೊಮ್ಮೆಲೆ ಜಂಪ್ ಆಗಿ ಒಂದೇ ವಿಡಿಯೋ ನೋಡ್ತಾರೆ, ಬೇರೆ ಎಲ್ಲ ವಿಡಿಯೋ ಬಿಟ್ಟು. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ, ಈ ಕೋರ್ಸ್ ಅನ್ನು ಹೇಗೆ ನಡೆಸ್ತಾ ಇದೀವಿ ಅನ್ನೋದು ಗೊತ್ತಾಗ್ಲಿ ಅಂತೇಳಿ ನಾನು ರಿಪೀಟೆಡ್ಲಿ ಹೇಳ್ತಾ ಇರ್ತೇನೆ. ವೊಕ್ಯಾಬುಲರಿ ಪಾರ್ಟ್ ಅನ್ನ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಹೇಳ್ತೀನಿ. ಅದು ಈಗ ವರ್ಬ್ ಚಾಪ್ಟರ್ ಅನ್ನ ತಗೊಂಡಿದ್ದೀನಿ. ಹಾಗೆ ಎಲ್ಲಾ ವೊಕ್ಯಾಬುಲರಿ ಟಾಪಿಕ್ಸ್ ಗಳನ್ನ ಈ ಕೋರ್ಸ್ ಮುಗಿಸಿದ್ರೊಳಗಾಗಿ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಎಕ್ಸಾಮ್ಗೆ ಬರುವಂತವನ ಟಾಪಿಕ್ಸ್ ಗಳನ್ನ ತೆಗೆದುಕೊಂಡು ಅವನ್ನ ಕಂಪ್ಲೀಟ್ ಮಾಡೋದು. ಮೋಸ್ಟ್ ಇಂಪಾರ್ಟೆಂಟ್ ವೊಕ್ಯಾಬುಲರಿ ಟಾಪಿಕ್ಸ್. ಈಗ ವರ್ಬ್ಸ್ 3 ಫಾರ್ಮ್ಸ್ ದಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ವರ್ಬ್ 1, ವರ್ಬ್ 2, ವರ್ಬ್ 3. ಈ ಮೂರು ಫಾರ್ಮ್ಗಳ ಪರಿಚಯ ನಿಮಗೆ ಇರಲೇಬೇಕು. ಅಂದಾಗ ಇಂಗ್ಲಿಷ್ ಅನ್ನ ನೀವು ಸರಾಗವಾಗಿ ಈಸಿಯಾಗಿ ಮುಂದೆ ತಗೊಂಡು ಹೋಗ್ಬೋದು. ನಿಮಗೆ ಮಾತಾಡೋಕು ಈಸಿ ಆಗುತ್ತಾ, ಅಂಡ್ ಗ್ರಾಮೆಟಿಕಲ್ ಆಗಿ ಬರೆಯುವಾಗೂ ಈಸಿ ಆಗುತ್ತೆ, ಅಂಡ್ ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿ ಆಗ್ತಾವ. ಓಕೆ, ಈಗ ನೋಡ್ರಿ, ಸೆಟ್ 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 ಮೂರು ಫಾರ್ಮ್ ಸೇಮ್ ಇದೆ ನೋಡ್ರಿ. ಸೆಟ್ 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 ಅಂದ್ರೆ ಜೋಡಿಸು, ಕೂಡಿಸು. ಏನು ಬೇರೆ ಬೇರೆ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಆದ ಅರ್ಥವನ್ನು ಕೊಡ್ತಿರ್ತತ. ಫಾರ್ ಎಕ್ಸಾಂಪಲ್, ದಿಸ್ ನಾವೆಲ್ ವಾಸ್ ಸೆಟ್ ಇನ್ ದ ಫಸ್ಟ್ ವರ್ಲ್ಡ್ ವಾರ್. ಈ ತರ ಏನು ಸಾಂದರ್ಭಿಕವಾಗಿ ಬೇರೆ ಅರ್ಥದಲ್ಲಿ ಯೂಸ್ ಆಗ್ತದ. ಓಕೆ, ಶೇಕ್ ಶೂಕ್ ಶೇಕನ್ ಅಲಗಾಡಿಸು ಅಥವಾ ನಡುಗುದು, ಶೇಕಿಂಗ್ ಅಂತ ನೋಡಿ. ಶೇಕ್ ಶೂಕ್ ಶೇಕನ್ ನೋಡ್ರಿ, ಸೂಕ್ ಇದು ಶೇಕನ್, ಸೂಕ್ ಶೇಕನ್. ಸಿಯರ್ ಸಿಯರ್ ಅಂದ್ರೆ ಖಡ್ಗದಿಂದ ಕತ್ತರಿಸುವುದು, ಖಡ್ಗದಿಂದ ಕತ್ತರಿಸು. ಸಿಯರ್ಡ್ ಸಾರ್ನ್ ನೋಡ್ರಿ, ಸೆಕೆಂಡ್ ಫಾರ್ಮ್ ಶಿಯರ್ಡ್ ಇದೆ, ಥರ್ಡ್ ಫಾರ್ಮ್ ಶಾರ್ನ್ ಇದೆ. ಲೈಕ್ ದಿಸ್. ಸೆಡ್ 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 ಅಂದ್ರ ಉದುರಿಸು, ರಕ್ತ ಚೆಲ್ಲು ಅಂತಾರ ನೋಡ್ರಿ. he is shedding blood. ಅಥವಾ ದ ಟ್ರೀ ಶೆಡ್ಸ್ ಇಟ್ಸ್ ಲೀವ್ಸ್, ಉದುರಿಸು ಅಂತ ಅರ್ಥ. ಶೆಡ್ ಶೆಡ್ ಶೆಡ್, ಆಲ್ 3 ಫಾರ್ಮ್ಸ್ ಆರ್ ಸೇಮ್. ಶೈನ್ ಶೋನ್ ಸೋನ್ ನೋಡ್ರಿ, ಇದು ಬಹಳಷ್ಟು ಸಲ ಯೂಸ್ ಮಾಡ್ತಿರ್ತೀರಿ ನೀವು. ಶೈನಿಂಗ್ ಅಂತಿರ್ತೀರಿ ನೋಡ್ರಿ. ಶೈನ್ ಶೋನ್ ಸೋನ್. ಶೂಟ್ ಶಾಟ್ ಶಾಟ್ ನೋಡ್ರಿ, ಶೂಟೆಡ್ ಅಲ್ಲ, ಶೂಟ್ V2 ಫಾರ್ಮ್, ಶಾಟ್ V3 ಫಾರ್ಮ್, ಶಾಟ್. ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಶೋಡ್ ಶೋಡ್, ಶೋನ್ ಅನ್ನು ಬಳಸಬಹುದು ನೀವು. ಥರ್ಡ್ ಫಾರ್ಮ್ ಸೊ ಶೋಡ್ ಶೋಡ್ ಶೋನ್. ಐ ಹ್ಯಾವ್ ಶೋನ್ ಹೌ ಟು ಡೂ ಇಟ್ ಲೈಕ್ ದಿಸ್. ಸೊ ಶೋಡ್ ಶೋಡ್, ಶೋಡ್ನು ಆಗ್ಬಹುದು, ಶೋನು ಆಗ್ಬಹುದು. ಥರ್ಡ್ ಫಾರ್ಮ್ ಲೈಕ್ ದಿಸ್. ನಾ ಹೇಳಿದೀನಿ, ಈ ಇಷ್ಟೇ ನಾವು ತಿಳ್ಕೊಂಡ್ರೆ ಆಗುದಿಲ್ಲ, ಅದನ್ನ ರಿಪಿಟೇಷನ್ ಮಾಡ್ಬೇಕು ನಾವು. ಅಂದಾಗ ನಮ್ಮ ಮೈಂಡ್ ನಲ್ಲಿ ಉಳಿತದ, ಸ್ವಲ್ಪ ಮಟ್ಟಿಗೆ ಆದ್ರೂ ಉಳಿತದ. ಇಲ್ಲದೆ ಇದ್ರೆ ಆ ಬೇಗನೆ ಮರೆತು ಬಿಡ್ತೀವಿ ನಾವು. ಓಕೆ, ಈಗ 3 ಸಲ ರಿಪಿಟೇಷನ್ ಮಾಡ್ತೀವಿ. ಸೆಟ್ 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 ಸೆಟ್. ಶೇಕ್ ಶೂಕ್ ಶೇಕನ್, ಶೇಕ್ ಶೂಕ್ ಶೇಕನ್, ಶೇಕ್ ಶೂಕ್ ಶೇಕನ್. ಶಿಯರ್ ಶಿಯರ್ಡ್ ಶಾರ್ನ್, ಶಿಯರ್ ಶಿಯರ್ಡ್ ಶಾರ್ನ್, ಶಿಯರ್ ಶಿಯರ್ಡ್ ಶಾರ್ನ್. ಶಡ್ ಶಡ್ ಶಡ್, ಶಡ್ ಶಡ್ ಶಡ್, ಶಡ್ ಶಡ್ ಶಡ್. ಶೈನ್ ಶೋನ್ ಶೋನ್, ಶೈನ್ ಶೋನ್ ಶೋನ್, ಶೈನ್ ಶೋನ್ ಶೋನ್. ಶೂಟ್
short, short, shoot, short, short, shoot, short, short, show, showed, showed, show, showed, showed, show, showed, showed. ಹ್ಮ್. ಈ ತರ ರಿಪಿಟೇಷನ್ ಮಾಡ್ಬೇಕು. ಆ ನಿಮ್ಮ ಟೈಮ್ ಅನ್ನ ನೋಡ್ಕೊಂಡು 5 ಸಲ 6 ಸಲ ರಿಪಿಟೇಷನ್ ಮಾಡಿದ್ರು ಒಳ್ಳೇದು. ಯಾಕಂದ್ರೆ ಇಂಗ್ಲಿಷ್ ನಿಮಗೆ ಚೆನ್ನಾಗಿ ಬರ್ಬೇಕಂದ್ರ ಈ ವರ್ಬ್ಸ್ ಗಳ 3 ಫಾರ್ಮ್ಸ್ ಗೊತ್ತಿರ್ಲೇಬೇಕು. ಇಲ್ಲದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ ಇಂಗ್ಲಿಷ್ ಕಲಿಯಾಕ. ಸೊ ಇಟ್ ಈಸ್ ಬೆಟರ್ ಟು ಯು um, repeat these words, verbs time and again. Okay, we move on to the next grammar course, that is grammar. Okay, ಫಸ್ಟ್ ವೊಕ್ಯಾಬುಲರಿ ಹೇಳಿ ಒಂದು 5, 10, 15 ನಿಮಿಷ ಹೇಳಿ, ಆಮೇಲೆ ಏನ್ ಮಾಡ್ತೀನಿ, ಗ್ರಾಮರ್ ಟಾಪಿಕ್ ಯಾವ್ದು ತಗೊಂಡಿರ್ತೀನಲ್ಲ ಅದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಆ ಇದು ವೊಕ್ಯಾಬುಲರಿ ಟಾಪಿಕ್ ನಮ್ಮ ಇಡೀ ಕೋರ್ಸ್ ಮುಗಿಸುವವರೆಗೂ ಇರ್ತದ. ಇದು ವರ್ಬ್ ಚಾಪ್ಟರ್ ಮುಗಿನ ಇನ್ನೊಂದು ತಗೊಳ್ಳಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ಅದು ಫ್ರೇಸಲ್ ವರ್ಬ್ಸ್ ಇರಬಹುದು, ಪ್ರಿಫಿಕ್ಸಸ್, ಸಫಿಕ್ಸಸ್, ಇಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರುವಂತವನ್ನ ಟಾಪಿಕ್ಸ್ ಅನ್ನ ತಗೊಂಡು ಅವನ್ನ ಪ್ರಾಕ್ಟೀಸ್ ಮಾಡಿಸೋದು ಈ ತರ. ಈಗ ನೆಕ್ಸ್ಟ್ ಒನ್, ವಿ ವರ್ ಡಿಸ್ಕಸಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅದರಲ್ಲಿನೂ ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯೂಸೇಜ್ ಅಂದ್ರ ಯೂಸಸ್ ಅಂತ ಅರ್ಥ. ಯೂಸೇಜ್, ಯೂಸಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ಈಗ ಚರ್ಚೆ ಮಾಡ್ತಾ ಇದೀವಿ ನಾವು. ಈಗ ಫೋರ್ತ್ ಒನ್ಗೆ ಬಂದಿನಿ ನಾನು. 3 ಸಂದರ್ಭಗಳನ್ನ, 3 ಕಂಟೆಕ್ಸ್ಟ್ ಗಳಲ್ಲಿ ನಾವು ಅದನ್ನು ಬಳಸ್ತೀವಿ. ಅವು 3 ಕಂಟೆಕ್ಸ್ಟ್ ಗಳನ್ನ ಹೇಳಿದೀನಿ. 3 ಸಂದರ್ಭಗಳಲ್ಲಿ ಅದನ್ನು ಬಳಸ್ತೀವಿ. ಅವು 3ಅನ್ನು ಹೇಳಿದೀವಿ. 4ನೇ ಸಂದರ್ಭದಲ್ಲಿನೂ ಅದನ್ನ ಬಳಸ್ತೀವಿ. ಅದು ಯಾವುದು 4ನೇ ಸಂದರ್ಭ ಅನ್ನೋದು ನೋಡ್ಬೇಕು. ನಾನು ಟೆನ್ಸ್ ಇಂದ ಸ್ಟಾರ್ಟ್ ಮಾಡಿದೀನಿ ಈ ಗ್ರಾಮರ್ ಕೋರ್ಸ್ ಅನ್ನ. ಇಲ್ಲಿ ಮಾತಾಡೋದು ಹೇಗೆ ಅಂತಾನು ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಮಾತಾಡೋದು ಹೇಗೆ ಅಂತ ಹೇಳಿ, ಅಂಡ್ ಗ್ರಾಮರ್ನು ಕಲಿಸ್ತಾ ಇದ್ದೀನಿ. ಎರಡನ್ನೂ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಕನ್ನಡದ ಮೂಲಕ ನಡೆಯುತ್ತದೆ. ಓಕೆ, ಸ್ವಲ್ಪ ಇದು ಕನ್ನಡ ಬರೋದ್ರಿಂದ ಏನೋ ಇಂಗ್ಲಿಷ್ ನಲ್ಲೇ ಕಲ್ತವ್ರಿಗೆ ಅಥವಾ ಇಂಗ್ಲಿಷ್ ನಲ್ಲೇ ಸ್ವಲ್ಪ ಮಾತಾಡೋದು ರೂಢಿ ಇರೋರಿಗೆ ಸ್ವಲ್ಪ ಆಡ್ ಅಂತ ಅನಿಸ್ಬಹುದು. ಯಾಕಂದ್ರ ಕನ್ನಡದ ಮೂಲಕ ಕಲಿಸೋದು ಅದು ಒಂದು ಪದ್ಧತಿ, ಅದು ಒಂದು ಮೆಥಡ್ ಬೇರೆನೆ ಇದೆ. ಅದಕ್ಕಾಗಿ ನಾನು ಈ ತರ ಕಲಿಸ್ತಾ ಇದ್ದೀನಿ ಇದನ್ನ. ಕನ್ನಡ ಮೀಡಿಯಂದವರಿಗೆ ಹೆಚ್ಚು ಅರ್ಥ ಆಗತ್ತಂತ ನಾನು ಅನ್ಕೊಂಡಿದ್ದೀನಿ. ನೀವು ನಾ ಹೇಳುವ ಉದ್ದೇಶ ಏನಿದೆ ಅದನ್ನ ತಿಳ್ಕೊಂಡು ಮುಂದುವರಿದ್ರ ಬಹಳ ಅದ್ಭುತವಾಗಿ ಇಂಗ್ಲಿಷ್ ಅನ್ನ ನೀವು ಆ ಕಲಿತೀರಿ. ಅದರಲ್ಲಿ 2 ಮಾತಿಲ್ಲ. ಆದ್ರೆ ನೀವು ಏನಾದ್ರೂ ಈ ಒಂದು ಪದ್ಧತಿ ಬಿಟ್ಟು ಬೇರೆ ರೀತಿಯಲ್ಲಿ ಕಲಿಯಕ್ ಹೋದ್ರೆ ಅದು ಸಾಧ್ಯ ಆಗುವುದಿಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಓಕೆ, ಅದಕ್ಕಾಗಿ ನಾನು ನಮ್ಮ ಗುರುಗಳು ಕಲಿಸಿದಂತ ಸ್ಟೈಲ್ ನಲ್ಲೇ ನಾನು ನಿಮ್ಗೆ ಕಲಿಸ್ತೀನಿ. ಯಾಕೆಂದ್ರೆ ಅವರು ಹೀಗೆ ಕಲಿಸಿದ್ರು ನನಗೆ. ಓಕೆ, ಅದಕ್ಕಾಗಿ ಅದರಲ್ಲಿ ನಾನು ಏನು ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಗಿವಂತ ಅನ್ಕೊಳ್ತೀವಿ. ಸೊ ಅದಕ್ಕಾಗಿ ಇದೇ ಒಂದು ಸ್ಟೈಲ್ ನಲ್ಲಿ ಕಲಿಸಿದ್ರೆ ಒಳ್ಳೇದು ಅನ್ನೋದು ನನ್ನ ನಂಬಿಕೆ. ಬೇರೆ ಆ ಪದ್ಧತಿ ಪ್ರಕಾರ ಹೋದ್ರೆ, ವೇದಲ್ಲಿ ಹೋದ್ರೆ ಇಂಗ್ಲಿಷ್ ಬರೋದು ಕಷ್ಟ ಆಗುತ್ತೆ. ಸೊ ಈ ಕನ್ನಡದ ಮೂಲಕನೇ ಇಂಗ್ಲಿಷ್ ಅನ್ನ ಮಾತಾಡಬೇಕು, ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಬೇಕು, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸ್ಬೇಕು. ಓಕೆ, ಈಗ ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕಂಪ್ಲೀಟ್ ಆಗಿದೆ. ನಾವು ವಿ ಆರ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನಂತ ಹೇಳಿನಿ, ಒಂದು ಕ್ರಿಯೆ ಸದ್ಯದಲ್ಲೇ ಮುಗಿದು ಹೋಗಿರ್ತದೆ. ಇಟ್ ಶೋಸ್ ಕಂಪ್ಲೀಟೆಡ್ ಆಕ್ಷನ್. ಓಕೆ, ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲಿ ಕಂಪ್ಲೀಟೆಡ್ ಆಗಿದೆ. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಓದಿದ್ದೇವೆ. ನೋಡ್ರಿ, ಕ್ರಿಯೆ ಮುಗಿದಿದೆ ಯಾವಾಗ? ಪ್ರೆಸೆಂಟ್ ದಲ್ಲಿ. ನಿಮ್ಗೆ ಅನಿಸಬಹುದು ಪ್ರೆಸೆಂಟ್ ದಲ್ಲಿ ಹೆಂಗ್ ಮುಗ್ದತ್ರಿ, ನಾವು ಮೊನ್ನೆ ಹೇಳಿರಿ ನೀವು, ಮೊನ್ನೆನೆ ಮುಗ್ದಿದೆಯಲ್ಲ ಅದು ಅಂತ ಹೇಳ್ಬೋದು ನೀವು. ಇದು ಏನ್ ಹೇಳುತ್ತಂದ್ರ, ಕ್ರಿಯೆ ಹಿಂದ್ ಮುಗಿದಿರ್ಬೋದು, ಜಸ್ಟ್ ನಾವು ಮುಗ್ದಿರ್ಬೋದು. ಅದನ್ನು ಹೇಳುವಾಗ ಏನ್ ಹೇಳ್ತೀವಿ, ಈ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಕ್ಷನ್ ಏನು ಕನೆಕ್ಟೆಡ್ ಟು ದ ಪಾಸ್ಟ್.
ಪ್ರೆಸೆಂಟ್. ಪಾಸ್ಟ್ದಲ್ಲಿ ಆದಂತ ಆಕ್ಷನ್ ಪ್ರೆಸೆಂಟ್ ಗೆ ಕನೆಕ್ಟೆಡ್ ಆಗಿರ್ತದೆ, ಅದ್ರ ರಿಸಲ್ಟ್ ಪ್ರೆಸೆಂಟ್ ದಲ್ಲಿ ಇರ್ತದೆ. ಸೊ ಅದಕ್ಕಾಗಿ ಪಾಸ್ಟ್ ದಲ್ಲಿ ಆದಂತ ಕ್ರಿಯೆಯನ್ನ ಈಗ ಹೇಳ್ತಿರ್ತೀವಿ ನಾವು. ಅದನ್ನ ಹೇಳಕ ಆ ಸಂದರ್ಭವನ್ನ ಹೇಳುವುದಕ್ಕೆ ಇದೇ ಟೆನ್ಸ್ ಅನ್ನ ಬಳಸ್ತೀವಿ. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಓದಿದ್ದೇವೆ, ಮುಗಿಸಿದ್ದೇವೆ, ಓದಿ ಇದ್ದೇವೆ. ಹೆಂಗ್ ಹೇಳ್ತೀರಿ ನೀವು ಅಂತಂದ್ರ, ನೀವು ಕನ್ನಡ ಭಾಷೆಯನ್ನ ಅರ್ಥ ಮಾಡ್ಕೊಡ್ರಿ. ಓದಿ ಅನ್ನೋದು ಕ್ರಿಯೆಯ ಪೂರ್ಣತೆ, ಕಂಪ್ಲೀಷನ್, ಆಕ್ಷನ್ ಕಂಪ್ಲೀಟೆಡ್. ಇದ್ದೇನೆ, ಇದ್ದೇನೆ ಅನ್ನೋದು ಯಾವಾಗ ಬಳಸ್ತೀರಿ? ಈಗ ಅದೀನಿ, ಇರುವಿಕೆ, ಅದು ಪ್ರೆಸೆಂಟ್. ಪ್ರೆಸೆಂಟ್ ದಲ್ಲಿ ಒಂದು ಆಕ್ಷನ್ ಕಂಪ್ಲೀಟೆಡ್ ಆಗಿದೆ, ಅದು ಕ್ರಿಯೆ ಹಿಂದೆ ಮುಗಿದಿದ್ರು ಸಹ, ಪಾಸ್ಟ್ ದಲ್ಲಿ ಆಗಿದ್ರು ಸಹ, ಅಂತ ಪಾಸ್ಟ್ ದಲ್ಲಿ ಮುಗಿದ ಅಥವಾ ಮುಗಿದ ಪೂರ್ಣಗೊಂಡ ಕ್ರಿಯೆಯನ್ನ ಈಗ ಪ್ರೆಸೆಂಟ್ ದಲ್ಲಿ ಹೇಳ್ತಾ ಇರ್ತೀವಿ ನಾವು. ಅಂತ ಸಂದರ್ಭವನ್ನು ಹೇಳುವಾಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳ್ತೀವಿ. ಆ ಈಗ ಫೋರ್ತ್ ಒನ್, ಹಿಂದಿನ ವಿಡಿಯೋಸ್ಗಳನ್ನ ಎಲ್ಲ ನೋಡ್ರಿ. ಅದರಲ್ಲಿ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ನಾವು ಅದನ್ನ ಬಳಸ್ತೀವಿ ಅನ್ನೋದನ್ನ ಡಿಟೇಲ್ ಆಗಿ ಹೇಳಿದೀನಿ. ಓಕೆ, ಮತ್ತ ಯಾವಾಗ ಬಳಸ್ತೀವಿ ಅಂತಂದ್ರ, ನಾವು ಕಂಪ್ಲೀಷನ್ ಮಾಡಿರ್ತೀವಿ ಕ್ರಿಯೆ, ಹಿಂದೆ ಆಗಿರ್ತತ, ಈಗ ಹೇಳ್ತಿರ್ತೀವಿ. ಅದನ್ನೇ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಮಾಡ್ತಿರ್ತೀವಿ. ಕ್ರಿಯೆ ಹಿಂದೆ ಮುಗಿದಿರ್ತತ, ಅದರ ನಿರ್ದಿಷ್ಟ ಸಮಯವನ್ನ ಹೇಳೋದು ನಾವು. ಒಂದು ಹಿಂದೆ ಮುಗಿದಿದ್ದನ್ನ ಮಾತ್ರ ಹೇಳ್ತಿರ್ತೀವಿ. ನಾವು ಪ್ರೆಸೆಂಟ್ ಪರ್ಫೆಕ್ಟ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಓದಿದ್ದೇವೆ, ಯಾವಾಗ ಅಂತ ಇಲ್ಲ, ಭೂತಕಾಲದಲ್ಲಿ ಆಗಿದೆ. ಒಂದು ನಿರ್ದಿಷ್ಟ ಸಮಯವನ್ನು ಹೇಳದೆ ಭೂತಕಾಲದ ಅನುಭವವನ್ನು ಸೂಚಿಸಲು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತಾ ಏನೋ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದ ಯೂಸೇಜ್, ಮೊದಲಿನ 3 ಯೂಸೇಜ್ ಇದು ಆಕ್ಚುಲಿ ಎರಡೇ ಇರು. ಅವುಗಳನ್ನ ವಿಡಿಯೋಸ್ಗಳನ್ನ ನೋಡಿದ್ರೆ ನೀವು ಯಾವ ರೀತಿ ಬಹಳ ಸೂಕ್ಷ್ಮವಾಗಿ ವ್ಯತ್ಯಾಸ ಇರ್ತದೆ ಅಷ್ಟೇ. ಇದು ಒಂದು. ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ? ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು? ಹ್ಯಾವ್, ಹ್ಯಾಸ್, ಹ್ಯಾವ್, ಹ್ಯಾಸ್. ಇವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದ ಹೆಲ್ಪಿಂಗ್ ವರ್ಬ್ಸ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3, ಆಬ್ಜೆಕ್ಟ್. ನೋಡಿ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ಅವುಗಳನ್ನ ಹೇಳುವಾಗ ನಾವು ವರ್ಬ್ 3 ಅನ್ನೇ ಯೂಸ್ ಮಾಡ್ಬೇಕು. ಓಕೆ, ಮೊದಲು ತಿಳ್ಕೋಬೇಕು ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ, ಯಾವ ವಾಕ್ಯದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಇಂಗ್ಲಿಷ್ ಅನ್ನ ಮಾತಾಡಬೇಕು. ಅಲ್ಲಿವರೆಗೂ ಇಂಗ್ಲಿಷ್ ಮಾತಾಡೋದು ಕಷ್ಟ ಆಗುತ್ತದೆ. ಓಕೆ, ಈಗ ನೋಡಿ, ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ? ಆಕ್ಷನ್ ಸ್ಟಾರ್ಟೆಡ್ ಇನ್ ಪಾಸ್ಟ್ ಅಂಡ್ ಕಂಟಿನ್ಯೂಯಿಂಗ್ ಟಿಲ್ ನಾವು. ನಾವು ಮೊದಲಿನ 3 ಸಂದರ್ಭಗಳನ್ನ ಹೇಳುವಾಗ ಆಕ್ಷನ್ ಕಂಟಿನ್ಯೂಯಿಂಗ್ ಅಂತ ಹೇಳಿದ್ದಿಲ್ಲ. ಓಕೆ, ಹಿಂದಿನ ವಿಡಿಯೋ ನೋಡ್ರಿ. ಆಕ್ಷನ್ ಈಗ ನೋಡ್ರಿ, ನಾನು ರಾಮಾಯಣವನ್ನು ಓದಿದ್ದೇನೆ, ಯಾವಾಗ ಓದಿನಿ ಹೇಳಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು. ಆಕ್ಷನ್ ಡನ್ ಇನ್ ದ ಪಾಸ್ಟ್. ಓಕೆ, ಕನೆಕ್ಟೆಡ್ ಟು ದ ಪ್ರೆಸೆಂಟ್. ಕನೆಕ್ಟೆಡ್ ಟು ದ ಪ್ರೆಸೆಂಟ್ ಅಂದ್ರೆ ಓದಿದ್ದೇನೆ, ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ. ಮತ್ತೆ ಯಾವ ಸಂದರ್ಭದಲ್ಲಿ? ಆಕ್ಷನ್ ಸ್ಟಾರ್ಟೆಡ್ ಇನ್ ಪಾಸ್ಟ್ ಅಂಡ್ ಕಂಟಿನ್ಯೂಯಿಂಗ್ ಟಿಲ್ ನೌ. ಕ್ರಿಯೆ ಪಾಸ್ಟ್ದಲ್ಲಿ ಪ್ರಾರಂಭವಾಗಿದೆ, ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಅದಕ್ಕೆ ಏನಂತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಸಂದರ್ಭವನ್ನು ಹೇಳಕ. ಈಗ ನಾ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆಫನ್ ಯೂಸ್ಡ್ ವಿತ್ ಸಿನ್ಸ್ ಅಂಡ್ ಫಾರ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಬಳಸ್ತೀವಿ ಇಂತ ವಾಕ್ಯಗಳನ್ನ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿಯೂ ಬಳಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 10 years. ನಾನು ಇಲ್ಲಿ 10 ವರ್ಷಗಳಿಂದ ವಾಸಿಸಿದ್ದೇನೆ. ನಾವ್ ಈಗ ಮಾತಾಡ್ತೀವಲ್ಲ, 10 ವರ್ಷ ಆಗ್ತದೆ, 10 ವರ್ಷ ಆಯ್ತ್ರಿ, ನಾ ಇಲ್ಲೇ ಅದೀನ್ರಿ ಅಂತೀವಿ ನಾವು ಆಡು ಭಾಷೆದಲ್ಲಿ. ನಾನು 10 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇನೆ, ವಾಸವಾಗಿ ಇದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಈಗ ಇಯರ್ಸ್ ಬರ್ತಾವ ನೋಡ್ರಿ, ಮಂತ್ಸ್, ಇಯರ್ಸ್, ಮಿನಿಟ್ಸ್, ಅವರ್ಸ್, ವೀಕ್ಸ್ ಇದ್ದಾಗ ಫಾರ್ ಬಳಸ್ಬೇಕು. ಈ ಮುಂದಿನ ಟೆನ್ಸ್ ಬಂದಾಗ ಈ ಫಾರ್ ಸೆನ್ಸ್ ಬಗ್ಗೆ ಇನ್ನಿಷ್ಟು ಡಿಸ್ಕಷನ್ ಮಾಡ್ತೀನಿ ನಾನು, ಇನ್ನಷ್ಟು ಅಂಶಗಳೊಂದಿಗೆ ಡಿಸ್ಕಷನ್ ಮಾಡ್ತೀನಿ. ಈಗ ತಿಳ್ಕೊಡ್ರಿ, ಫಾರ್ ಯಾವಾಗ ಬಳಸ್ಬೇಕಂದ್ರ ಇಲ್ಲಿ ಮುಂದೆ ಮಂತ್ಸ್ ಇರ್ಬೇಕು. 10 ಅನ್ನೋದೇ ಒಂದು ಎಕ್ಸಾಂಪಲ್ ಅಷ್ಟೇ. 10 ಮಂತ್ಸ್ ಅಂದಿರ್ಬೋದು, 4 ವೀಕ್ಸ್ ಅಂದಿರ್ಬೋದು, 4 ಅವರ್ಸ್ ಅಂದಿರ್ಬೋದು, 4 ಮಿನಿಟ್ಸ್ ಅಂದಿರ್ಬೋದು, 4 ಸೆಕೆಂಡ್ಸ್ ಅಂದಿರ್ಬೋದು. ಅಂತದ್ದನ್ನ ಹೇಳುವಾಗ ಫಾರ್ ಬಳಸ್ಬೇಕು.
ಈಗ ನೋಡು, ಐ ಹ್ಯಾವ್ ಲಿವ್ಡ್ ವಿ ತ್ರೀ. ಐ ಮುಂದೆ ಹ್ಯಾವ್, ಐ, ವಿ, ಯು, ಹಿ, ಶಿ, ಇಟ್. ಐ, ವಿ, ಯು, ದೇ ಇದ್ದಲ್ಲೇ ಹ್ಯಾವ್ ಬಳಸ್ಬೇಕು. ಹಿ, ಶಿ, ಇಟ್ ಇದ್ದಲ್ಲೇ ಹ್ಯಾಸ್ ಬಳಸ್ಬೇಕು. ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 10 years. ನಾನು 10 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇನೆ. ನೋಡ್ರಿ, ಶಿ ಹ್ಯಾಸ್ ವರ್ಕ್ಡ್ ಇನ್ ದಿಸ್ ಕಾಲೇಜ್ ಸಿನ್ಸ್ 2019. ಅವಳು ಈ ಕಾಲೇಜಿನಲ್ಲಿ 2019ರಿಂದ ಏನು ಕೆಲಸ ಮಾಡಿದ್ದಾಳೆ. ಶಿ ಹ್ಯಾಸ್ ವರ್ಕ್ಡ್ ಇನ್ ದಿಸ್ ಕಾಲೇಜ್ ಸಿನ್ಸ್ 2019. 2019ರಿಂದ ಈ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದಾಳೆ. ವಿ ಹ್ಯಾವ್ ಸ್ಟಡಿಡ್ ಇಂಗ್ಲಿಷ್ ಫಾರ್ 3 months. ನಾವು ಇಂಗ್ಲಿಷ್ ಅನ್ನ 3 ತಿಂಗಳಿಂದ ಕಲಿತಿದ್ದೇವೆ, ಅಥವಾ 3 ತಿಂಗಳ ಕಾಲ ಕಲಿತಿದ್ದೇವೆ ಈ ಅರ್ಥದಲ್ಲಿ. ಅಂದ್ರ ಐ ಮೀನ್ ವಿ ಹ್ಯಾವ್ ಸ್ಟಡಿಡ್ ಇಂಗ್ಲಿಷ್ ಫಾರ್ 3 months. ನಾವು ಇಂಗ್ಲಿಷ್ ಅನ್ನ 3 ತಿಂಗಳಿಂದ ಕಲಿತಿದ್ದೇವೆ. ಓಕೆ, ಇದು ಇನ್ನಿಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೆಚ್ಚು ಅರ್ಥ ಆಗುತ್ತೆ ನಿಮಗೆ. ಈಗ ಇಷ್ಟು ತಿಳ್ಕೊಡ್ರಿ, ಒಂದು ಕ್ರಿಯೆ ಪಾಸ್ಟದಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೂ ಕಂಟಿನ್ಯೂ ಆಗಿದೆ. ಪಾಸ್ಟದಲ್ಲಿ ಸ್ಟಾರ್ಟ್ ಆಗಿದೆ. ಈಗ ನೋಡ್ರಿ, ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 10 years ಅಂದ್ರ 10 ವರ್ಷಗಳಿಂದ ವಾಸ ಮಾಡಕ್ ಚಾಲೂ ಮಾಡಿನ ನಾನು. ಹಿಂಗ್ ಬಿಟ್ಟಿಲ್ಲ ವಾಸ ಮಾಡೋದು, ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್. ನಾನು 10 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇನೆ. ಅಂದ್ರೆ ನನ್ನ ವಾಸ ಮಾಡುವ ಕ್ರಿಯೆ ಯಾವಾಗ ಚಲೋ ಆಯ್ತು? 10 ವರ್ಷಗಳಿಂದ. ಪಾಸ್ಟ್, ಹ್ಯಾಪನ್ಡ್ ಇನ್ ದ ಪಾಸ್ಟ್, ಸ್ಟಿಲ್ ಕಂಟಿನ್ಯೂಯಿಂಗ್ ಟಿಲ್ ನೌ. ಇನ್ನೂ ವಾಸ ಮಾಡೋದು ಬಿಟ್ಟಿಲ್ಲ, ಅದೇನೆ ಅಂತಾನೆ ಅರ್ಥ. ನಾನು 10 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇನೆ. ಕನ್ನಡದಲ್ಲಿ ಅದೇ ಅರ್ಥ ಕೊಡ್ತಾರೆ. ಇದನ್ನ ನೋಡ್ರಿ, ಶಿ ಹ್ಯಾಸ್ ವರ್ಕ್ಡ್ ಇನ್ ದಿಸ್ ಕಾಲೇಜ್ ಸಿನ್ಸ್ 2019. 2019ರಿಂದ ಅವಳು ಈ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದಾಳೆ. ಓಕೆ, ಅದು ಒಮ್ಮೊಮ್ಮೆ ಏನನ್ ಅರ್ಥ ಕೊಡ್ತಿರ್ತದೆ ಕನ್ನಡದಲ್ಲಿ, ಈಗ ಬಿಟ್ಟಿದ್ದಾಳ ಅಂತಾನು ಅರ್ಥ ಕೊಡ್ತಿರ್ತದೆ. ಬಟ್ ಸೂಕ್ಷ್ಮವಾಗಿ ಗಮನಿಸಬೇಕು. ಕಂಟಿನ್ಯೂಯಿಂಗ್ ಟಿಲ್ ನಾವು ಅಂತ ಸಂದರ್ಭವನ್ನು ಹೇಳುವಾಗ ಇದನ್ನ ಹೇಳ್ತೀವಿ. ವಿ ಹ್ಯಾವ್ ಸ್ಟಡಿಡ್ ಇಂಗ್ಲಿಷ್ ಫಾರ್ 3 months. ನಾವು 3 ತಿಂಗಳಿಂದ ಇಂಗ್ಲಿಷ್ ಕಲಿತಿದ್ದೇವೆ. ಕಲಿಯುವ ಕ್ರಿಯೆ ಮುಗಿದಿದೆ. ಫಾರ್ 3 months. ಓಕೆ, ಸೂಕ್ಷ್ಮವಾಗಿ ಗಮನಿಸಿದ್ರ ಅದು ಕ್ರಿಯೆ ಮುಗ್ದಿಲ್ಲ ಅಂತಾನ ಅರ್ಥ ಕೊಡ್ತದೆ. ಮುಂದುವರಿಯುತ್ತಲಿದೆ ಅನ್ನೋದು ಅರ್ಥನೂ ಇರ್ತದೆ. ಓಕೆ, ಲೈಕ್ ದಿಸ್. ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 10 years. She has worked in this college since 2019. We have studied English for 3 months. ಏನು ಅರ್ಥ ಆಗದೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಕ್ರಿಯಾಪದದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ನೋಡ್ರಿ, ನಾವು ಇಂಗ್ಲಿಷ್ ಅನ್ನು 3 ತಿಂಗಳಿಂದ ಕಲಿತಿದ್ದೇವೆ. ಕಲಿತು ಪ್ಲಸ್ ಇದ್ದೇವೆ. ಓಕೆ, 3 ತಿಂಗಳ ಕಾಲ ಕಲಿತಿದ್ದೇವೆ. ಇದರರ್ಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕ್ರಿಯೆ ಮುಗಿದಿದ್ದನ್ನು ತೋರಿಸುತ್ತ, ಮತ್ತ ಕ್ರಿಯೆ ಸ್ಟಾರ್ಟ್ ಆಗಿದೆ, ಹಿಂದೆ ಸ್ಟಾರ್ಟ್ ಆಗಿದೆ, ಈಗ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಲೈಕ್ ದಿಸ್. ನೋಡ್ರಿ, ವಿ ಹ್ಯಾವ್ ಸ್ಟಡಿಡ್ ಇಂಗ್ಲಿಷ್ ಫಾರ್ 3 months. ನಾವು 3 ತಿಂಗಳಿಂದ ಇಂಗ್ಲಿಷ್ ಕಲಿತಿದ್ದೇವೆ. ಅಂದ್ರೆ ಕಲಿಯುವ ಕ್ರಿಯೆ ಯಾವಾಗ ಚಲೋ ಆಯ್ತು? ಹಿಂದೆ ಚಲೋ ಆಯ್ತು, ಈಗ ಮುಗಿದಿದೆ. ಆ ಅರ್ಥದಲ್ಲಿನೂ ಬಳಸ್ತೀವಿ. ಮತ್ತೆ ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 10 years. ನಾನು 10 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇನೆ. ಹಿಂದೆ ನಡೆದಿದೆ ಕ್ರಿಯೆ. ಓಕೆ, ಅಂದ್ರೆ ನಡೆದಿದೆ ಅಂದ್ರೆ ಹಿಂದೆ ಸ್ಟಾರ್ಟ್ ಆಗಿದೆ, ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಅಂತ ಸಂದರ್ಭವನ್ನು ಹೇಳುವಾಗೂ ಸಹಿತ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೇವೆ. ಸ್ವಲ್ಪ ಇವೆರಡು ಕನ್ಫ್ಯೂಷನ್ ಆಗ್ತಾವ ನಿಮಗೆ, ಆದ್ರೆ ಗ್ರಾಜುವಲಿ ನೋಡ್ತಾ ನೋಡ್ತಾ ಹೋದಂಗೆಲ್ಲ ನಿಮ್ಗೆ ಅರ್ಥ ಆಗ್ತಾ ಆಗ್ತದೆ. ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ಈ ಮುಂದಿನ ಟೆನ್ಸ್ ಅನ್ನ ನೋಡಿದಾಗ ಇನ್ನಿಷ್ಟು ಸ್ಪಷ್ಟತೆ ನಿಮ್ಗೆ ಗೊತ್ತಾಗತ್ತ. ನೀವು ತಿಳ್ಕೊಬೇಕು ಏನು ಅಂತ ತಿಳ್ಕೊಬೇಕಂದ್ರೆ, ಒಂದು ಕ್ರಿಯೆ ಭೂತಕಾಲದಲ್ಲಿ ಸ್ಟಾರ್ಟ್ ಆಗಿರ್ತದ, ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಇರ್ತದ ಅಂತ ತಿಳ್ಕೊಬೇಕು. ಅಂತ ಸಂದರ್ಭವನ್ನು ಹೇಳುವಾಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಇದನ್ನ ನೆಗೆಟಿವ್ ಆದ್ರೂ ಯೂಸ್ ಮಾಡ್ಬೋದು. ಐ ಹ್ಯಾವ್ ನಾಟ್ ಲಿವ್ಡ್ ಹಿಯರ್ ಫಾರ್ 10 years. ಶಿ ಹ್ಯಾಸ್ ನಾಟ್ ವರ್ಕ್ಡ್ ಇನ್ ದಿಸ್ ಕಾಲೇಜ್ ಫಾರ್ ಸಿನ್ಸ್ 2019. ಈ ಇಸ್ವಿಗಳು ಇರ್ತಾವಲ್ಲ, ಅದರಿಂದ ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕು. ವಿ ಹ್ಯಾವ್ ನಾಟ್ ಸ್ಟಡಿಡ್ ಇಂಗ್ಲಿಷ್ ಫಾರ್ 3 months. ಇಂಟ್ರಾಗೇಟಿವ್ ಮಾಡ್ರಿ. ಇಂಟ್ರಾಗೇಟಿವ್ ಅಂದ್ರೆ ಇದನ್ನ ಮೊದಲು ತರಬೇಕು. ಹ್ಯಾವ್ ಐ ಲಿವ್ಡ್ ಹಿಯರ್ ಫಾರ್ 10 years? ಹ್ಯಾಸ್ ಶಿ ವರ್ಕ್ಡ್ ಇನ್ ದಿಸ್ ಕಾಲೇಜ್ ಸಿನ್ಸ್ 2019? Have we studied English for 3 months? Like this. Negative interrogative no ಮಾಡ್ಬೋದು. Haven't I lived here for 10 years? Hasn't she worked
free in this college since 2019. Haven't we studied English for 3 months? Like this. Okay. ಒಂದು ತಿಳ್ಕೊಡ್ರಿ, ಎರಡು ಸಂದರ್ಭವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಒಂದನೇ ಸಂದರ್ಭ ಯಾವುದು ಅಂತಂದ್ರೆ, 4 ಸಂದರ್ಭ ಆಗಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿದ್ರೆ ಎರಡೇ ಸಂದರ್ಭನೂ ಆಗ್ತಾವ. ಇನ್ನಿಟ್ ಸ್ವಲ್ಪ ಬಿಡಿಸಿ ನೀವು ಗಮನ ಕೊಟ್ರಿ ಅಂತಂದ್ರೆ, ಬಿಡಿಸಿ ನೀವು ನೋಡಿದ್ರೆ ಅದನ್ನ 4 ಸಂದರ್ಭಗಳು ಬೇರೆ ಬೇರೆ ಅಂತ ಅನಿಸ್ತಾವ. ಆದ್ರ ನಿಮಗ್ ಕನ್ಫ್ಯೂಷನ್ ಆಗೋದು ಬೇಡ. 2 ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೀವಿ ಅಂತ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರಿ. ಯಾವ 2 ಸಂದರ್ಭ? ಒಂದು ಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿದೆ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಆ ಸಂದರ್ಭ. ಇನ್ನೊಂದು ಹಿಂದೆ ಕ್ರಿಯೆ ಸ್ಟಾರ್ಟ್ ಆಗಿದೆ, ಅದನ್ನ ಈಗ ಹೇಳ್ತಿರ್ತೀವಿ. ಹಿಂದೆ ಸ್ಟಾರ್ಟ್ ಆಗಿದೆ, ಆಕ್ಷನ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಹಿಂದೆ ಆಗಿದ್ದನ್ನ ಈಗ ಹೇಳ್ತಿರ್ತೀವಿ. ಅದು ಒಂದು. ನಾವು ಇಂಗ್ಲಿಷ್ ಕಲಿತಿದ್ದೇವೆ, ನಿರ್ದಿಷ್ಟ ಸಮಯವನ್ನು ಹೇಳುವುದಿಲ್ಲ, ಈಗ ಹೇಳ್ತಿರ್ತೀವಿ. ಅದನ್ನ ಕಲಿತಿರ್ತೇವೆ. ಯಾವಾಗ ಕಲ್ತೀವಿ? ಹಿಂದೆನೆ ಕಲ್ತೀವಿ, ಈಗ ಕಂಪ್ಲೀಷನ್ ಮಾಡಿವಿ, ಆ ಸಂದರ್ಭ. ಇನ್ನೊಂದು ಹಿಂದೆ ಸ್ಟಾರ್ಟ್ ಆಗಿದೆ ಕ್ರಿಯೆ, ಈಗನೂ ಕಂಟಿನ್ಯೂ ಆಗ್ತಾನೆ ಇದೆ. ಓಕೆ, ಆಕ್ಷನ್ ಸ್ಟಾರ್ಟೆಡ್ ಇನ್ ಪಾಸ್ಟ್, ಸ್ಟಾರ್ಟ್ ಆಗಿದೆ, ಈಗನೂ ಕಂಟಿನ್ಯೂ ಆಗಿದೆ. ಎರಡು ಸಂದರ್ಭಗಳಲ್ಲಿ ಹೆಚ್ಚು ಇದನ್ನ ಬಳಸ್ತೀವಿ. ಗೊತ್ತಾಗದೇ ಇದ್ರೆ 2 ಸಂದರ್ಭಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೀವು ನೆನಪಿನಲ್ಲಿ ಇಡ್ಬೇಕು. ಓಕೆ, ಬಹಳಷ್ಟು ಸಲ ಇಂಥವು ಸಾಕಷ್ಟು ಕನ್ನಡ ವಾಕ್ಯಗಳನ್ನ ನಾವು ಬಳಸ್ತಿರ್ತೀವಿ. ಆದ್ರೆ ಈ ನಮ್ಮ ಕನ್ನಡದ ವಾಕ್ಯಗಳು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೌದೋ ಅಲ್ಲೋ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಓಕೆ, ಅದನ್ನ ತಿಳ್ಕೊಂಡಾಗ ಮಾತ್ರ ಈ ವಾಕ್ಯಗಳನ್ನ ನೀವು ಕಟ್ಕೊಳಕ್ ಬರ್ತದೆ ಆ ಅರ್ಥದಲ್ಲಿ. ಸಿ, ನಾನು ಇನ್ನು ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದೇನೆ. ಇದನ್ನ ಹೇಗ್ ಮಾತಾಡ್ತೀವಿ ಅಂದ್ರ, ನಾನು ಇವತ್ತು ಮುಖ್ಯಮಂತ್ರಿ ಭೇಟಿ ಆಗೀನಿ ಅಂತೀರಿ ನೀವು ಆಡು ಭಾಷೆದಲ್ಲಿ. ನಮ್ಮ ಗ್ರಾಮ್ಯ ಭಾಷೆದಲ್ಲಿ ಏನಂತೀವಿ? ನಾವು ಮುಖ್ಯಮಂತ್ರಿ ಭೇಟಿ ಆಗೀನಿ ಇವತ್ತು. ಐ ಹ್ಯಾವ್ ಮೆಟ್ ದ ಚೀಫ್ ಮಿನಿಸ್ಟರ್. ಮೆಟ್, ಐ ಹ್ಯಾವ್. ಅವರು ಹೊಲಕ್ ಹೋಗ್ಯಾರ ಅಂತೀವಿ. ಅವರು ಹೊಲಕ್ ಹೋಗ್ಯಾರ, ಅವರು ಹೊಲಕ್ಕೆ ಹೋಗಿದ್ದಾರೆ. ದೇ ಹ್ಯಾವ್ ಗಾನ್ ಟು ಫೀಲ್ಡ್. ಅವರು ಹೊಲಕ್ ಹೋಗಿಲ್ಲ. ದೇ ಹ್ಯಾವ್ ನಾಟ್ ಗಾನ್ ಟು ಫೀಲ್ಡ್. ಹ್ಯಾವ್ ದೇ ಗಾನ್ ಟು ಫೀಲ್ಡ್? ಹ್ಯಾವಂಟ್ ದೇ ಗಾನ್ ಟು ಫೀಲ್ಡ್? I have met the chief minister. I have not met the chief minister. Have I met the chief minister? Haven't I met the chief minister? Okay, like this. ಇಂಥ ವಾಕ್ಯಗಳನ್ನ ನೀವು ಕನ್ನಡದಲ್ಲಿ ತಗೊಂಡು ಅವನ್ನ 4 ಫಾರ್ಮ್ದಲ್ಲಿ ಮಾಡ್ಬೇಕು. ನಾ ಹೇಳಿದ್ದೀನಲ್ಲ, ಯಾವುದೇ ಸೆಂಟೆನ್ಸ್ ಅನ್ನ ಮಾತಾಡ್ರಿ ನೀವು, 4 ಸೆಂಟೆನ್ಸ್ಗಳಲ್ಲಿ ಯಾವ್ದಾದ್ರು ಒಂದನ್ನ ಮಾತಾಡ್ತಿರ್ತೀರಿ. ಅದು ಅಫರ್ಮೇಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಇಂಟ್ರಾಗೇಟಿವ್ ಆಗಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಆಗಿರ್ಬೋದು. ಈ 4 ವಾಕ್ಯಗಳಲ್ಲಿ ಯಾವ್ದಾದ್ರು ಒಂದನ್ನ ಮಾತಾಡ್ತಿರ್ತೀರಿ ನೀವು. ಓಕೆ, ಸೊ ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸು, ಯಾವ ವಾಕ್ಯ, ಅವು ಎರಡೂ ಗಮನದಲ್ಲಿಟ್ಟುಕೊಂಡು ನೀವು ಇಂಥ ಸೆಂಟೆನ್ಸ್ ಗಳನ್ನ ರೂಢಿ ಮಾಡ್ತಾ ಹೋಗ್ಬೇಕು. ಅವಾಗ ಪಕ್ಕ ಇಂಗ್ಲಿಷ್ ಬರ್ತದೆ. ಪ್ರಾಬ್ಲಮ್ ಏನಂದ್ರ, ನೀವು ಈ ತರ ಸ್ಟಾರ್ಟ್ ಮಾಡದೇನೆ ಇದು ಆಗುದಿಲ್ಲ ಅನ್ನೋದು ತೀರ್ಮಾನಕ್ಕೆ ಬಂದ್ಬಿಡ್ತೀರಿ. ಅದು ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡಿ ನೋಡ್ರಿ. ಈ ತರ 1 ತಿಂಗಳ ಮಾಡ್ರಿ, ನಿಮ್ಗೆ ಬರದೇ ಇದ್ರೆ ಕೈ ಬಿಡ್ರಿ. ನಿಮ್ಮ ರೂಟ್ ಯಾವ್ದಿದೆ ಅದನ್ನ ಹಿಡೀರಿ. ಓಕೆ, ಬಟ್ ಮಾಡದೇನೆ ಬರುದಿಲ್ಲ ಅಂತ ಹೇಳೋದು ತಪ್ಪಾಗುತ್ತ. ಸ್ಟಾರ್ಟ್ ಮಾಡ್ಬೇಕು ನೀವು. ಈ ತರ ಮಾಡ್ರಿ, ಗೊತ್ತಾಗುತ್ತ. ಇಲ್ಲದೇ ಇದ್ರೆ ನಾ ಹೇಳಿದಿನಲ್ಲ, ಬೇರೆ ಯಾವ ಒಂದು ಮೆಥಡ್, ಯಾವ ಒಂದು ವೇದಿಂದಲೂ ಈ ಇಂಗ್ಲಿಷ್ ಅನ್ನ ಕಲಿಯಕ್ ಆಗುವುದಿಲ್ಲ. ನಾ ಪ್ರತಿ ವಿಡಿಯೋದಲ್ಲಿ ಬಹಳಷ್ಟು ಸಲ ಈ ಸೆಂಟೆನ್ಸ್ ಅನ್ನ ರಿಪಿಟೇಷನ್ ಮಾಡ್ತಿರ್ತೀನಿ. ಯಾಕೆ ಅಂದ್ರೆ ಅದು ಪಕ್ಕಾ ಗೊತ್ತು ನನಗೆ, ಯಾವ ಕಾರಣಕ್ಕೂ ಬರುದಿಲ್ಲ ಅಂತೇಳಿ, ಬೇರೆ ಒಂದು ವೇ ಮುಖಾಂತರ. ಓಕೆ, ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಅಂಡ್ ಮತ್ತ ಬಹಳ ಚಲೋ ಮಾತಾಡ್ತಾರಲ್ರಿ, ನಿಮ್ ಹಂಗ ಯಾರು ಕಲ್ತಿರ್ಲಲ್ರಿ, ಕಲಿಸಿರುದಿಲ್ಲ, ಆದ್ರೂ ಚಲೋ ಮಾತಾಡ್ತಾರಲ್ರಿ ಅಂತಂದ್ರ ಅವ್ರು ಇಂಗ್ಲಿಷ್ ಮೀಡಿಯಂದಿಂದ ಬಂದಿರ್ತಾರ ಒಂದು. ಮತ್ತ ಏನಿರ್ತತಂತಂದ್ರೆ ಅಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇರುವುದಿಲ್ಲ, ಬಹಳಷ್ಟು ಗ್ರಾಮರ್ ಮಿಸ್ಟೇಕ್ಸ್ ಇರ್ತಾವ. ನಾ ಹೇಳಿದಿನಲ್ಲ, ಆ ತರ ನೀವು ಮಾತಾಡ್ಬೇಕಂತಂದ್ರೆ ಈ ಯಾವ ಕ್ಲಾಸ್ಗಳು ಅವಶ್ಯಕತೆ ಇರುವುದಿಲ್ಲ ನಿಮಗೆ. ನೀವು ಮಾತಾಡ್ಕೊಂತ ನಿಮ್ ಫ್ರೆಂಡ್ಸ್ ಜೊತೆಗೆ ರಿಪೀಟೆಡ್ಲಿ ಇಂಗ್ಲಿಷ್ ಮಾತಾಡ್ಕೋತ ಇದ್ರ ನೀವು ಅವ್ರ ಹಾಗೇನೆ ಮಾತಾಡ್ತೀರಿ, ಆದರೆ ಗ್ರಾಮರ್ ಬರುದಿಲ್ಲ. ಕರೆಕ್ಟ್ ಮಾತಾಡ್ತಿರ್ರಿ, ಓಕೆ ಮಾತಾಡ್ತಿರ್ತೀರಿ, ಗ್ರಾಮ್ಯಾಟಿಕಲ್ ಆಗಿನೇ ಮಾತಾಡ್ತೀರಿ ಅಂತ ಇಟ್ಕೊಡ್ರಿ. ಆದ್ರೆ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡುವಾಗ
ಅಲ್ಲಿ ಗ್ರಾಮೆಟಿಕಲ್ ಎರರ್ಸ್ ಗೊತ್ತಾಗುದಿಲ್ಲ ನಿಮಗೆ. ಅದಕ್ಕಾಗಿ ಈ ಒಂದು ವೇದಲ್ಲಿ ನೀವು ಹೋಗ್ಬೇಕು ಅನ್ನೋದು ನನ್ನ ಒಂದು ಏನು ಒತ್ತಾಯ. ಸೊ ಆದ್ದರಿಂದ ಇದನ್ನ ನೀವು ಬಯಾಟ್ ಮಾಡ್ಬೇಕು. ಯಾವುದು ಬಯಾಟ್ ಅಂದ್ರೆ ಅರ್ಥ ಇದನ್ನ ಈ ರೀತಿ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಆ, ಇದು ಅಫರ್ಮೇಟಿವ್ ಸೂತ್ರ ಕೊಟ್ಟಿರ್ತೀನಿ ನಾ ಯಾವಾಗ್ಲೂ. ಒಂದು ಸೂತ್ರ ನೆನಪಿಟ್ರಿ ಅಂದ್ರೆ ಅದರದ್ದು ನೆಗೆಟಿವ್ನು ಬರ್ತತ್ತ, ಇಂಟ್ರಾಗೇಟಿವ್ನು ಬರುತ್ತೆ, ನೆಗೆಟಿವ್ ಇಂಟ್ರಾಗೇಟಿವ್ನು ಬರ್ಬೋದು. ನೋಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾಟ್, ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. V3 ಆಬ್ಜೆಕ್ಟ್. ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ತರಬೇಕು. ಸಬ್ಜೆಕ್ಟ್ ಏನು ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ V3 ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ V3 ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ಇನ್ನೊಂದನು ಬರ್ತದ, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ಬೋದು ನೀವು. ಹ್ಯಾವ್ ಐ ನಾಟ್, ಹ್ಯಾಶ್ ಶಿ ನಾಟ್, ಹ್ಯಾವ್ ದೇ ನಾಟ್, ಹ್ಯಾವಂಟ್ ದೇನು ಓಕೆ, ಹ್ಯಾವ್ ದೇ ನಾಟ್ನು ಓಕೆ. ಈ ಅರ್ಥದಲ್ಲಿ ನೀವು ಈ ಟೆನ್ಸ್ ಅನ್ನ ಕಲಿತಾ ಹೋಗ್ಬೇಕು. ಇಲ್ಲಿಗೆ ಇದು ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಹೇಳ್ತೇನೆ ನಾನು. ಅದು ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಸಾರಿ ನಾವು ನಮ್ಮ ಕನ್ನಡದಲ್ಲಿ ಕನ್ನಡ ವಾಕ್ಯಗಳನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಮಾತಾಡ್ತಿರ್ತೀವಿ. ಆದ್ರ ನನ್ನ ಈ ಕನ್ನಡದ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಹಿಂಗಾಗಿ ಅಲ್ಲೇ ಕನ್ನಡದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ತಿರ್ತೀವಿ, ಇಲ್ಲಿ ಬೇರೆ ಟೆನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಮಾತಾಡ್ತೀವಿ, ಅದನ್ನ ಬೇರೆ ಟೆನ್ಸ್ ನಲ್ಲಿ ಮಾತಾಡ್ತಿರ್ತೀವಿ. ಹಿಂಗಾಗಿ ಸಂದರ್ಭಗಳು ಬೇರೆ ಆಗ್ತಾವ, ತಪ್ಪಾಗಿ ಬಿಡ್ತದ. ನೀವು ಇಂಗ್ಲಿಷ್ ನಲ್ಲಿ ಮಾತಾಡಕ್ ಹೋಗ್ತೀರಿ, ಅದು ತಪ್ಪಾಗಿ ಬಿಡ್ತದ. ಅದಕ್ಕಾಗಿ ಆ ಟೆನ್ಸಿನ ಸೂತ್ರ ಏನು, ಆ ಟೆನ್ಸಿನ ಪ್ರತ್ಯಯಗಳು ಯಾವ, ಕನ್ನಡದಲ್ಲಿ ಯಾವ ರೀತಿ ವರ್ಬದಿಂದ ಅದು ಮುಕ್ತಾಯಗೊಳ್ಳುತ್ತಾ, ವರ್ಬ್ ಅಲ್ಲಿ ಯಾವ ಪ್ರತ್ಯಯಗಳಿಂದ ಅದು ಮುಕ್ತಾಯಗೊಳ್ಳುತ್ತಾ ಅನ್ನುವುದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ನಾ ಹೇಳಿದೆನಲ್ಲ, ಪ್ರತಿ ಟೆನ್ಸ್ ನಲ್ಲಿಯೂ ಕ್ರಿಯಾಪದಕ್ಕ ವರ್ಬಗಳು ಆ್ಯಡ್ ಆಗ್ತಾವ, ಐ ಮೀನ್ ಪ್ರತ್ಯಯಗಳು ಆ್ಯಡ್ ಆಗ್ತಾವ. ಆ ಪ್ರತ್ಯಯಗಳ ಮೂಲಕ ಇದೇ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಒಂದು ಎಕ್ಸಾಂಪಲ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತೇನೆ, ತೇವೆ, ತೀ ಅನ್ನೋದ್ರಿಂದ ಎಂಡ್ ಆಗ್ತಾವ ವರ್ಬ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ತಿದ್ದೇನೆ, ತಿದ್ದೇವೆದಿಂದ ಎಂಡ್ ಆಗ್ತಾವ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದ್ದೇನೆ, ಇದ್ದೀರಿ, ಇದ್ದಾನೆ ಇವುಗಳಿಂದ ಎಂಡ್ ಆಗ್ತಾವ. ನಿಮ್ಗೆ ಗೊತ್ತಾಗದೇ ಇದ್ರೆ ಈ ರೂಟ್ ಹಿಡಿಬೇಕು. ಈ ನನ್ನ ಕನ್ನಡದ ಸೆಂಟೆನ್ಸು ಈ ಪ್ರತ್ಯಯಗಳಿಂದ ಎಂಡ್ ಆಗ್ತಾ ಇದಾವ, ಹಾಗಾದ್ರೆ ಇದು ಈ ಟೆನ್ಸು ಅಂತ ನಿಮ್ಗೆ ಗೊತ್ತಾಗಬೇಕು. ಸ್ವಲ್ಪ ದಿನ ಮಾತ್ರ ನಿಮ್ಗೆ ಇದು ಸ್ವಲ್ಪ ಕಿರಿಕಿರಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಈ ತರ ಕಲಿಯಕ್ ಸಾಧ್ಯನೇ ಇಲ್ಲ ಅನ್ನುವಂತ ಫೀಲಿಂಗ್ ಬಂದೇ ಬರಬಹುದು. ಆದ್ರೆ ಅದನ್ನ ನೀವು ಕ್ರಾಸ್ ಮಾಡ್ಬೋದು, ಅದನ್ನ ಫೇಸ್ ಮಾಡ್ಬೋದು. ಫೇಸ್ ಮಾಡಿ ಒಂದು ಪ್ಯೂರ್ ಇಂಗ್ಲಿಷ್ ಅನ್ನ ಮಾತಾಡೋಕೆ ಏನು ಕಷ್ಟ ಆಗೋದಿಲ್ಲ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.